ಮತ್ತೊಂದು ಹೊಸದಾದಂಥ ಸದಭಿರುಚಿಯ ವಿಷಯದೊಂದಿಗೆ ನಿಮ್ಮ ಮುಂದೆ ಅನಿಕೇತನ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಹಾಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಂತಾರಾಷ್ಟ್ರೀಯ ಇಂದಿನ ಈ ಸಂಚಿಕೆಯ ವಿಶೇಷ ಏನು ಅಂತಂದ್ರೆ ಯೋಗದ ಮಹತ್ವ. ನಿಮ್ಗೆಲ್ರಿಗೂ ಗೊತ್ತಿರೋ ತರ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಇಡೀ ಪ್ರಪಂಚದಲ್ಲಿ ಯೋಗವನ್ನ ಎಷ್ಟು ಇಂಪಾರ್ಟೆನ್ಸ್ ಆಗಿ ತಗೊಳ್ತಾರೆ ಅಂತಂದ್ರೆ, ಇದು ಯಾವುದೋ ಒಂದು ಜನಾಂಗಕ್ಕೋ ಅಥವಾ ಯಾವುದೋ ಬರೀ ಯುವ ಜನತೆಗೆ ಮಾತ್ರ ಅಥವಾ ಇದು ವಯಸ್ಸಾದವ್ರಿಗಲ್ಲ ಅಂತ ಅನ್ಕೊಳ್ಳೋ ವಿಷಯ ಖಂಡಿತ ಅಲ್ಲ. ಪ್ರತಿಯೊಬ್ಬ ಆರೋಗ್ಯ ಪ್ರಿಯರಿಗೂ ತಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನ ಯಾರು ತುಂಬಾ ಚೆನ್ನಾಗಿಟ್ಕೊಳ್ಬೇಕು ಅಂತ ಯಾವಾಗ್ಲೂ ಅನ್ಕೊಳ್ತಾರೋ ಅಂತವರಿಗೆ ಯೋಗ ಇಸ್ ದಿ ರೈಟ್ ಆಪ್ಷನ್. ಇಂತಹ ಯೋಗದ ಕುರಿತಾದಂತಹ ವಿಶೇಷ ಸಂಚಿಕೆ ಇಂದು ನಮ್ಮ ಅನಿಕೇತನದಲ್ಲಿ. ನಾಗರಿಕತೆಗೆ ಎಷ್ಟು ವಯಸ್ಸಾಗಿದೆ ಅಂತ ಅನ್ಕೊಳ್ತಿರೋ ಅಥವಾ ನಾಗರಿಕತೆಗೆ ಎಷ್ಟು ದೊಡ್ಡ ಇತಿಹಾಸ ಇದೆ ಅಂತ ಅನ್ಕೊಳ್ತಿರೋ ಅಷ್ಟೇ ದೊಡ್ಡದಾದಂತಹ ಇತಿಹಾಸ ಇರುವಂತದ್ದು ಯೋಗಕ್ಕೂ ಸಹ. ಈ ರೀತಿಯಾದಂತಹ ಯೋಗ ಪತಂಜಲಿ ಮಹರ್ಷಿಗಳಿಂದ ಪರಿಚಯಿಸಲ್ಪಟ್ಟ ನಂತರ ಇದರಿಂದ ಸಿಗೋ ಹಲವಾರು ಪ್ರಯೋಜನಗಳು ಜಗನ್ಮನ್ನಣೆ ಪಡೆದು ಇಡೀ ವಿಶ್ವವ್ಯಾಪಿ ಹರಡಿ ಇವತ್ತು ಯೋಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನ ಪಡೆದಿದೆ. ಇದಕ್ಕೆ ನಾವೆಲ್ಲರೂ ಭಾರತೀಯರಾಗಿ ಬಹಳ ಖುಷಿ ಪಡ್ಬೇಕು. ಯಾಕೆ ಅಂತಂದ್ರೆ ನಮ್ಮ ಭಾರತವನ್ನ ಇಡೀ ಪ್ರಪಂಚದಲ್ಲಿ ಎಲ್ಲರೂ ತಿರುಗಿ ನೋಡುವಂತೆ ಮಾಡಿದ್ದು ಇದೇ ಯೋಗ. ಇದರಿಂದ ಸಿಗುವಂತಹ ಪ್ರಯೋಜನಗಳು. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ನಾಗಾಲೋಟದಲ್ಲಿ ಓಡ್ತಾ ಇರುವಂತಹ ಪ್ರಪಂಚದಲ್ಲಿ ನಾವೆಲ್ಲರೂ ನಮ್ಮದೇ ಆದಂತಹ ಜೀವನ ಶೈಲಿಯನ್ನ ರೂಪಿಸ್ಕೊಂಡಿರ್ತೀವಿ. ಆದ್ರೆ ಈ ಜೀವನ ಶೈಲಿ ಎಷ್ಟು ಆರೋಗ್ಯಕರವಾಗಿರುತ್ತೆ ಅಥವಾ ನಮ್ಮ ಆರೋಗ್ಯಕ್ಕೆ ಎಷ್ಟು ಮಾರಕವಾಗಿರುತ್ತೆ ಅನ್ನೋದು ಸಹ ಅಷ್ಟೇ ಇಂಪಾರ್ಟೆಂಟ್. ಇಂತಹ ಆರೋಗ್ಯಕರ ಜೀವನ ಶೈಲಿಯನ್ನ ನಾವೆಲ್ಲರೂ ನಿಜವಾಗ್ಲೂ ಫಾಲೋ ಮಾಡ್ಬೇಕು ಅಂತಿದ್ರೆ ನನ್ನ ಪ್ರಕಾರ ಅಥವಾ ಇಡೀ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರ ಪ್ರಕಾರ ಯೋಗ ಇಸ್ ದಿ ರೈಟ್ ಚಾಯ್ಸ್. ನಮ್ಮ ಭಾರತೀಯರಿಗೆ ಮತ್ತೊಂದು ಹೆಮ್ಮೆ ವಿಷಯ ಏನು ಅಂತಂದ್ರೆ, ನಮ್ಮ ದೇಶದಲ್ಲಿ ನಮ್ಮ ಭಾರತದಿಂದ ಪರಿಚಯಿಸಲ್ಪಟ್ಟ ಯೋಗ ಪ್ರಪಂಚದಾದ್ಯಂತ ಹಲವಾರು ಸಂಶೋಧನೆ ಮಾಡುವವರಿಗೆ ಇದೊಂದು ಪ್ರಮುಖ ವಿಷಯ ಆಗಿದೆ. ಕಾರಣ ಯಾಕೆ ಗೊತ್ತಾ? ನಾನು ಆಗ್ಲೇ ಹೇಳ್ದಂಗೆ ಮಾನಸಿಕ ಮತ್ತು ದೈಹಿಕ ಸುಸ್ಥಿರತೆ ಜೊತೆಗೆ ಯೋಗವನ್ನ ಇವತ್ತಿನ ದಿನದಲ್ಲಿ ಹಲವಾರು ಆಸ್ಪತ್ರೆಗಳಲ್ಲಿ ಒಂದು ಮೆಡಿಸಿನ್ ಆಗಿ ಸಹ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಮಾನಸಿಕ ಸುಸ್ಥಿರತೆಗೆ ಅಥವಾ ಯಾವುದೇ ಆದ್ರೂ ಫಿಸಿಕಲ್ ಫಿಟ್ನೆಸ್ ಈ ಯಾವುದೇ ವಿಷಯಗಳಲ್ಲಿ ಯೋಗನ ಸಹ ಒಂದು ಉತ್ತಮವಾದಂತಹ ಔಷಧಿಯಾಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಜೊತೆಗೆ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಯೋಗನ ಕಂಪಲ್ಸರಿ ಸಬ್ಜೆಕ್ಟ್ ಅನ್ನಾಗಿ ಮಾಡಿದ್ದಾರೆ ಮತ್ತು ಹಲವಾರು ಕಡೆ ಯೋಗ ವಿಶ್ವವಿದ್ಯಾಲಯಗಳೇ ರಚನೆಗೊಂಡಿದೆ. ಇನ್ನೇನ್ ಬೇಕು ಇದರ ಮಹತ್ವವನ್ನ ಸಾರೋದಿಕ್ಕೆ. ಮನಸ್ಸು ಮತ್ತು ದೇಹವನ್ನ ಏಕಾಗ್ರ ಚಿತ್ತರಾಗಿ ಮಾಡುವಂಥ ಪವರ್ ಇರುವಂಥದ್ದು ಯೋಗಕ್ಕೆ ಮಾತ್ರ. ಧ್ಯಾನ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಜೊತೆಗೆ ಹಲವಾರು ಆಸನಗಳಾದಂಥ ವಜ್ರಾಸನ, ಪದ್ಮಾಸನ, ಮತ್ಸ್ಯಾಸನ, ಕುಕ್ಕುಟಾಸನ ಜೊತೆಗೆ ಇದರಲ್ಲಿರುವಂತಹ ಹಲವಾರು ಭಂಗಿಗಳು, ಸಮಭಂಗಿಯಲ್ಲಿ ನಿಲ್ಲುವಂಥದ್ದು, ಮನಸ್ಸು ಮತ್ತು ದೇಹವನ್ನ ನಿರಾಳತೆಗೆ ತಂದು ಏಕಾಗ್ರಚಿತ್ತರಾಗಿ ತನ್ಮಯತೆಯಿಂದ ನಮ್ಮನ್ನ ನಾವು ಮರೆಯುವಂಥದ್ದು ಯೋಗದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ನಮಗೋಸ್ಕರ ನಾವು ಒಂದಷ್ಟು ಸಮಯವನ್ನ ಖಂಡಿತ ಮೀಸಲಿಡಲೇಬೇಕು. ಈ ನಾಗಾಲೋಟದ ಪ್ರಪಂಚದಲ್ಲಿ ಬೇರೆಯವ್ರಿಗೋಸ್ಕರನೇ ಅಥವಾ ಯಾವುದೋ ಬೇರೆ ಬೇರೆ ಕೆಲಸಗಳಿಗೋಸ್ಕರನೇ ನಮ್ಮ ಸಮಯನ ವ್ಯರ್ಥ ಮಾಡ್ತಾ ಇರ್ತೀವಿ. ಆದರೆ ದಿನದಲ್ಲಿ ಅಟ್ಲೀಸ್ಟ್ ಕೇವಲ 1 ಗಂಟೆ ಆದರೂ ನಮಗೋಸ್ಕರ ನಾವು ಮೀಸಲಿಡಬೇಕು ನಮ್ಮ ಆರೋಗ್ಯಕ್ಕೆ. ಅಂದರೆ ಯೋಗ
ಖಂಡಿತವಾಗ್ಲೂ ಪರಿಣಾಮಕಾರಿಯಾದಂತಹ ಫಲಿತಾಂಶವನ್ನ ಕೊಡೋದ್ರಲ್ಲಿ ಅನುಮಾನನೇ ಇಲ್ಲ. ನಾನು ಆಗ್ಲೇ ಹೇಳಿದ ತರ ಯೋಗಾಸನ ಅನ್ನೋದು ಯಾವುದೋ ಒಂದು ವರ್ಗದ ಜನರಿಗೆ ಅಥವಾ ಒಂದು ಏಜ್ ಗ್ರೂಪ್ನವರಿಗೆ ಮಾತ್ರ ಸೀಮಿತವಾದಂಥದ್ದಲ್ಲ. ಇದು ಎಲ್ಲ ವರ್ಗದವರಿಗೆ, ಇರ್ರೆಸ್ಪೆಕ್ಟಿವ್ ಆಫ್ ಏಜಸ್, ಯಾವುದೇ ವಯಸ್ಸಿನವರಿಗೂ ಸಹ ಅಪ್ಲೈ ಆಗುವಂಥದ್ದು, ಪರಿಣಾಮಕಾರಿ ಫಲಿತಾಂಶ ಇರುವಂಥದ್ದು. ಆದ್ರೆ ನನ್ನ ಪ್ರಕಾರ ಈ ಯೋಗಾಸನವನ್ನ ಇಂದಿನ ಯುವ ಜನತೆ ಫಾಲೋ ಮಾಡಿದ್ರೆ ಬಹಳ ಪರಿಣಾಮಕಾರಿಯಾದಂತಹ ರಿಸಲ್ಟ್ ಸಿಗುತ್ತೆ. ಕಾರಣ ಯಾಕೆ ಅಂದ್ರೆ ಈ ನಾಗಾಲೋಟದ ಪ್ರಪಂಚದಲ್ಲಿ ನಮ್ಗೆಲ್ರಿಗೂ ಗೊತ್ತಿರುವಂತಹ ಸಾಮಾನ್ಯ ವಿಷಯ, ಯುವ ಜನತೆ ಹಲವಾರು ಬೇರೆ ಬೇರೆ ವಿಷಯಗಳಿಗೆ ಡೈವರ್ಷನ್ಸ್ ಗಳನ್ನ ಪಡ್ಕೊಳ್ತಾ ಇದ್ದಾರೆ. ಇಂತಹ ಹಲವಾರು ಡೈವರ್ಷನ್ಸ್ ಗಳ ಮಧ್ಯೆ ಏಕಾಗ್ರತೆ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಇಂತಹ ಏಕಾಗ್ರತೆಗೆ ಯೋಗ ಖಂಡಿತವಾಗ್ಲೂ ಬೆಸ್ಟ್ ರಿಸಲ್ಟ್ ಅನ್ನ ಪಡೆದುಕೊಂಡಿದೆ. ಹಾಗಾದ್ರೆ ಆಗ್ಲಿಂದ ಯೋಗದ ವಿಶೇಷತೆ ಅಥವಾ ವೈಶಿಷ್ಟ್ಯತೆಗಳನ್ನ ಬರೀ ಪದಗಳಲ್ಲಿ ಮಾತ್ರ ವರ್ಣನೆ ಮಾಡ್ತಾ ಇದ್ದೀನಿ. ಪದಗಳಲ್ಲಿ ವರ್ಣನೆ ಮಾಡಿದ್ರೆ ಖಂಡಿತ ವಿಡಿಯೋ ಪೂರ್ಣ ಆಗೋದಂತೂ ಇಲ್ಲ. ಇಂತಹ ಪದಗಳ ವರ್ಣನೆಯ ಜೊತೆಗೆ ನಿಜವಾದ ಯೋಗಾಸನವನ್ನ ಕಣ್ತುಂಬಿಕೊಂಡಾಗ ಮಾತ್ರ ನಮ್ಮ ವಿಡಿಯೋಗೆ ನಿಜವಾದ ಅರ್ಥ ಬರುವಂತದ್ದು. ಹಾಗಾದ್ರೆ ಇನ್ಯಾಕ್ ತಡ ಮಾಡೋದು, ನಮ್ಮ ಜೊತೆ ಇವತ್ತಿದ್ದಾರೆ ಒಬ್ಬ ಒಳ್ಳೆಯ ಯೋಗಪಟು, ಬಹಳ ಪ್ರತಿಭಾವಂತ ಹುಡುಗ. ಸೊ ಈ ಯೋಗಪಟುನಿಂದ ನಿಮಗಾಗಿ ನಿಮ್ಮ ಕಣ್ಮನಗಳಿಗೆ ಯೋಗಾಸನ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ವಿಶೇಷ ನಮ್ಮ ಅನಿಕೇತನದಲ್ಲಿ ಇನ್ನಷ್ಟು ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ನಾನು ಆಗ್ಲೇ ಹೇಳಿದೆ, ಯೋಗ ಅಥವಾ ಯೋಗಾಸನದ ಪ್ರಯೋಜನಗಳನ್ನ ಬರೀ ಪದಗಳಲ್ಲಿ ಕೇಳಿದ್ರೆ ಸಾಲದು, ಕಣ್ ತುಂಬಿಕೊಳ್ಬೇಕು ಯೋಗಾಸನವನ್ನ ಅಂತ. ಇಂತಹ ಕಣ್ ತುಂಬಿಕೊಳ್ಳೋ ಗಳಿಗೆ ಬಂದಿದೆ. ಆ ಕಣ್ ತುಂಬಿಕೊಳ್ಳೋ ಗಳಿಗೆಗಿಂತ ಮುಂಚೆ ನಮ್ಮಲ್ಲಿರುವಂತಹ ವಿಶೇಷ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಸ್ಬೇಕು. ನನ್ನ ಜೊತೆ ಇದ್ದಾರೆ ಗ್ರಾಮೀಣ ಪ್ರತಿಭೆ, ಯೋಗಾಸನ ಮತ್ತು ಬಾಡಿ ಬಿಲ್ಡಿಂಗ್ ನ ಗ್ರಾಮೀಣ ಪ್ರತಿಭೆ ನಾಗೇಂದ್ರ ಅಂತ. ಹಲೋ ನಾಗೇಂದ್ರ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಬಹಳ ಖುಷಿ ಆಗ್ತದೆ ನಾಗೇಂದ್ರನ ಸಾಧನೆಯ ವಿವರಣೆಗಳನ್ನ ಕೇಳಿದ್ರೇನೆ ಒಂದಷ್ಟು ಇನ್ಸ್ಪಿರೇಷನ್, ಪ್ರತಿಯೊಬ್ಬ ಯುವ ಜನತೆಗೂ ಇನ್ಸ್ಪಿರೇಷನ್ ಆಗುವಂತದ್ದು. ಯಾಕೆ ಅಂತಂದ್ರೆ ಈತ ಹಲವಾರು ಶಾಲಾ ಮಕ್ಕಳಿಗೆ ಉಚಿತವಾದಂತಹ ಯೋಗಾಸನ ತರಬೇತಿಗಳನ್ನ ಕೊಡ್ತಾನೆ. ಜೊತೆಗೆ ಬಾಡಿ ಬಿಲ್ಡಿಂಗ್ ನಲ್ಲಿ ಹಲವಾರು ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸಿಕೊಂಡಿದ್ದಾನೆ. ಅದರ ಜೊತೆಗೆ ಯೋಗಾಸನದ ವಿಶೇಷ ಕಾರ್ಯಕ್ರಮಗಳಲ್ಲಿ ನಾಗೇಂದ್ರನಿಗೆ ವಿಶೇಷ ಆಹ್ವಾನ ಇದ್ದೇ ಇರುತ್ತೆ. ಕಾರ್ಯಕ್ರಮಗಳ ಜೊತೆಗೆ ಹಲವಾರು ಯೋಗಾಸನದ ಸ್ಪರ್ಧೆಗಳಲ್ಲೂ ಸಹ ಭಾಗವಹಿಸಿ ಉತ್ತಮವಾದಂತಹ ಪ್ರಶಸ್ತಿಗಳನ್ನ ಪಡೆದಿರುವಂತಹ ಕೀರ್ತಿ ನಾಗೇಂದ್ರನದ್ದು. ನಾಗೇಂದ್ರ, ಬಹಳ ಖುಷಿ ಆಗ್ತಾ ಇದೆ ಈ ಎಲ್ಲ ವಿಚಾರಗಳನ್ನ ಕೇಳಿ. ನನಗಂತೂ ಸದಾ ಇನ್ಸ್ಪೈರಿಂಗ್. ಬಿಕಾಸ್ ನಾವು ನಿಮ್ಮ ಏಜನ್ನೇ ದಾಟಿ ಬಂದಿರೋ ಕಾರಣ ಈ ಯಾವಾಗ್ಲೂ ಯುವ ಜನತೆ ಒನ್ ಆರ್ ದಿ ಅದರ್ ಡೈವರ್ಷನ್ಸ್ ಗಳಲ್ಲಿ ಇದ್ದೇ ಇರ್ತಾರೆ. ಬಟ್ ನಿನಗೆ ಪರ್ಟಿಕ್ಯುಲರ್ ಆಗಿ ಯೋಗಾಸನದಲ್ಲಿ ಇಷ್ಟೊಂದು ಸಾಧನೆ ಮಾಡೋದಿಕ್ಕೆ ಏನು ಸ್ಫೂರ್ತಿ? ನನ್ನ ಅಕ್ಕ ಮತ್ತೆ ಅಣ್ಣ ಎಲ್ಲ ಫಸ್ಟ್ ಇಂದನು ಯೋಗ ಮಾಡ್ತಾ ಇದ್ರು. ನಾನು ಅದನ್ನೇ ನೋಡ್ತೆ ನಂಗೂ ಮಾಡ್ಬೇಕು ಅಂತ ಇನ್ಸ್ಪಿರೇಷನ್ ಆಗಿ ನಾನು 6th ಇಂದ ಯೋಗ ಮಾಡ್ತಿದ್ದೆ. 6ನೇ ಕ್ಲಾಸ್ ಇಂದ ಯೋಗ ಮಾಡ್ತಿದ್ದೆ. ವೆರಿ ಗುಡ್. 6th ಇಂದ ಯೋಗ ಮಾಡ್ತೆ. ಹಾಗೆ ತುಂಬಾ ಕಾಂಪಿಟೇಷನ್ ಮಾಡಿದೆ. ಆಮೇಲೆ ಕೆಲವು ಸ್ಟೂಡೆಂಟ್ಸ್ಗೆಲ್ಲ ಬ್ರೋ ಹೇಳಿಕೊಡಿ ಅಂತಾಗ ಹೇಳಿಕೊಟ್ಟೆ. ನಮ್ಮ ಮ್ಯಾಮ್ ಇದ್ರು, ಅವ್ರು ಉಚಿತವಾದ ತರಬೇತಿಗಳನ್ನ ಮತ್ತೆ ಮ್ಯಾಮ್ ಇದ್ರು, ಅವರು ಇನ್ವೈಟ್ ಮಾಡಿದಾಗ ಅವರು ಹೇಳಿಕೊಡ್ತೆ. ಮತ್ತೀಗ ನೆಕ್ಸ್ಟ್ ಯಾರು ಹೇಳಿಕೊಡಿ ಬ್ರೋ ಅಂದ್ರೆ ಅವರಿಗೂ ಹೇಳಿಕೊಡ್ತೆ. ಅಕ್ಕ ಅಣ್ಣ ಮಾಡಿದ್ರು ಅಂತ ಮಾತ್ರ ಸೇರ್ಕೊಂಡಿದ್ದು ಇಲ್ಲ, ನಂಗೆ ಸೆಲ್ಫ್ ಆಗಿ ನಂಗೂ ಫ್ಲೆಕ್ಸಿಬಲ್ ಇರ್ಬೇಕು ಬಾಡಿ, ನಾನು ಒಳ್ಳೆ ಮೇಂಟೆನೆನ್ಸ್ ಮಾಡಿ. ಮತ್ತೆ ಹಾಗಂದ್ರೆ ಯೋಗದ ಪ್ರಯೋಜನಗಳು ಮೊದಲೇ ಗೊತ್ತಿತ್ತು ನಿನಗೆ. ಓಕೆ, ಸೊ ದಿಸ್ ಇಸ್ ದ ಇನ್ಸ್ಪಿರೇಷನ್. ಸೊ ಬಾಡಿ ಬಿಲ್ಡಿಂಗ್ ನಲ್ಲೂ ಸಹ ನಾಗೇಂದ್ರ ಎಕ್ಸ್ಪರ್ಟ್ ಅಂತ ಕೇಳಿದೀನಿ. ಅದಕ್ಕೂ ಸಹ ಇದೇ ಪ್ರೇರಣೆನಾ? ಇದೇ ಒಂಥರ ಮೋಟಿವೇಶನ್. ನಂಗೆ ಬಾಡಿ ಬಿಲ್ಡರ್ಸ್ ಎಲ್ಲರೂ ಸ್ಟಿಫ್ ಆಗಿ ಇರ್ತಾರೆ, ಆದ್ರೆ ನಂಗೆ ತುಂಬಾ ನಾನು ಫ್ಲೆಕ್ಸಿಬಲ್ ಆಗಿ, ನಂಗೆ ಒಂಥರ ಎಲ್ಲರಿಗೆ ಕಂಪೇರ್ ಮಾಡ್ರೆ ನಾನು ಸ್ವಲ್ಪ ಡಿಫ್ರೆಂಟ್, ಅದೆಲ್ಲ ತುಂಬಾ ಖುಷಿ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ಒಂಥರ ಮೋಟಿವೇಶನ್. ನಂಗೆ ಯೋಗ ಮಾಡಿದ್ರ ಮೇಲಿಂದ ಸ್ವಲ್ಪ ಕಾನ್ಸಂಟ್ರೇಷನ್ ಅಲ್ಲ, ನೀನ್ ಇದೇ ಗೋಲ್ ಅಲ್ಲಿ ಹೋಗ್ಬೇಕು, ನೀನ್ ಇದೇ ಅಚೀವ್ಮೆಂಟ್ ಮಾಡ್ಬೇಕು, ಅದೇ ಒಂದೇ ವೇ ಇಟ್ಕೊ ಹೋಗ್ತಿದ್ದೆ. ಸೊ ಇದೆಲ್ಲ ಇನ್ಸ್ಪಿರೇಷನ್ ಆಗಿ ತಕೊಂಡ್ ಅಷ್ಟೇನಲ್ಲ ಅಚೀವ್ಮೆಂಟ್ ಇನ್ನು ಮಾಡ್ಬೇಕು, ಇದಿನ್ನು ಬಿಗಿನಿಂಗ್. ನಾನು ನೀನ್ ಹೇಳಿರೋ ಒಂದು ಪದನ ತುಂಬಾ ಹೈಲೈಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಕಾನ್ಸಂಟ್ರೇಷನ್ ಅಂತ ಹೇಳಿದೆ. ಯಾಕೆಂತಂದ್ರೆ ನಮ್ ಎಲ್ರಿಗೂ ಗೊತ್ತಿರೋ ತರ ಯೋಗಾಸನದಿಂದ ನಮ್ಮ ದೈಹಿಕ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟೋ ಅದರ ಜೊತೆಗೆ ಮಾನಸಿಕ ಫಿಟ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆನ್ಸ್. ನಾವು ಮೆಂಟಲಿ ಫಿಟ್ ಆಗಿರೋದು ಸಹ ಇವತ್ತಿನ ಈ ಯುಗದಲ್ಲಿ, ಪ್ರಪಂಚದಲ್ಲಿ ಬಹಳ ಇಂಪಾರ್ಟೆಂಟ್. ಸೊ ನೀನ್ ಕಾನ್ಸಂಟ್ರೇಷನ್ ಅನ್ನೋ ಪದ ಹೇಳಿದೆ. ಯೋಗಾಸನಕ್ಕೂ ಕಾನ್ಸಂಟ್ರೇಷನ್ಗೂ ಸಂಬಂಧಿಸಿದಂತೆ ನಿನ್ನ ಜೀವನದಲ್ಲಿ ಏನಾದ್ರೂ ಬದಲಾವಣೆಗಳಾಗಿದ್ರೆ ಹೇಳ್ಬೋದಾ?
ನನ್ನ ಲೈಫಲ್ಲಿ ಅಂತ ಹೇಳಿದ್ರೆ ಫಸ್ಟಿಗೆ ಯಾವುದೇ ಒಂದಿಲ್ಲ, ಇದು ಯಾವ್ದಾದ್ರು ಒಂದ್ ಗೇಮ್ ಕಂಡ್ರೆ ಇದು ಆಡ್ಬೇಕಾ, ಬೇರೆ ಇನ್ನೊಂದ್ ಗೇಮನ್ನು ನಾನು ಆಡ್ಬೇಕಂತ. ಅಂದ್ರೆ ಬಹಳಷ್ಟು ಡಿವಿಯೇಷನ್ಸ್ ಗಳು. ಬೇರೆ ಬೇರೆ ಎಲ್ಲ ಸ್ಪೋರ್ಟ್ಸ್ ಅಲ್ಲೂ ನಾನೇ ಇರ್ಬೇಕು ಹಾಗಿದ್ದಿತ್ತು. ಈ ಯೋಗ ಅಂತ ಒಂದ್ ಮಾಡ್ರ ಮೇಲೆ ಕರೆಕ್ಟ್ ಒಂಥರ ಯಾವ್ದಾದ್ರು ಕರೆಕ್ಟ್ ಇದ್ರೆ ನೀ ಇದ್ರಂಗೆ ಅಚೀವ್ಮೆಂಟ್ ಮಾಡು, ನೆಕ್ಸ್ಟ್ ನೀನ್ ಅಂತ ಕಂಡು ಮಾಡ್ಕೋ, ಆ ತರ ಕಾನ್ಸಂಟ್ರೇಷನ್. ಅಂದ್ರೆ ನಾಗೇಂದ್ರನ ಪದಗಳಿಂದ ಒಂದಷ್ಟು ನನಗೆ ಇನ್ಸ್ಪೈರ್ ಆಗ್ತಿದೆ. ಯಾವ್ದಾದ್ರು ಒಂದು ಗೋಲ್ ಸೆಟ್ ಮಾಡ್ಕೊಳ್ಳೋದ್ರಲ್ಲಿ ಇದೇ ನನ್ನ ಗುರಿ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋದು ಸಹ ಅಷ್ಟೇ ಇಂಪಾರ್ಟೆಂಟ್. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಕನಸು ಕಾಣಬೇಕು ಅಂತ. ಆ ಕನಸು ಯಾವುದು ಅಂತ ಕೂಡ ಡಿಫೈನ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಯೋಗಾಸನದಿಂದ ನಿನಗೆ ಈ ಪ್ರಯೋಜನ ಸಿಕ್ಕಿದೆ. ಓಕೆ, ಏನಾದ್ರು ಬೇರೆ ಹೇಳೋದಿದ್ಯಾ ಯೋಗಾಸನದ ಕುರಿತಾಗಿ ಅಥವಾ ನಿನ್ನ ಜೀವನದಲ್ಲಿ ಆದಂತಹ ಬದಲಾವಣೆ? ಈಗ ನಾರ್ಮಲ್ ಆಗಿ ನನ್ನ ಏಜ್ ಯೂತ್ ಎಲ್ಲ ನೋಡಿದ್ರೆ ಬೇರೆ ಬೇರೆ ಹ್ಯಾಬಿಟ್ಸ್ ಇಲ್ದಿರೋ ಫ್ರೆಂಡ್ಸ್ ಗ್ರೂಪ್ ಆ ತರ ಎಲ್ಲ ಇದ್ದು ಅವ್ರದ್ದೇ ಹೊಸ ತರ ಎಂಜಾಯ್ಮೆಂಟ್ ಮಾಡ್ತಾರೆ. ಆದ್ರೆ ನಂಗೆ ಅದೆಲ್ಲ ಇಷ್ಟ ಇಲ್ಲ. ನಿಂಗೆ ಏನಾದ್ರು ಫೀಲ್ ಆಗುತ್ತಾ ದಟ್? ಇಲ್ಲ, ನಂಗೆ ನಂದು ಗೋಲ್ಸ್ ಮೇಲೆ ಬರೀ ಕಾನ್ಸಂಟ್ರೇಷನ್, ನಂಗೆ ಅದೆಲ್ಲ ಬೇಡ. ಫಸ್ಟ್ ಏನಾದ್ರು ಅಚೀವ್ಮೆಂಟ್ ಮಾಡಿ ಬೇರೆಯವರಿಗೆ ನಾನು ಏನಂತ ತೋರಿಸ್ಬೇಕು, ಅದ್ರ ನಂತರ ಅದೆಲ್ಲ ಎಂಜಾಯ್ ಮಾಡಕ್ಕೆ ಇನ್ನೂ ಟೈಮ್ ಇದೆ, ನಾನು ಇನ್ನು ಚಿಕ್ಕವನು. ಓಕೆ ಓಕೆ. ಸೊ ಚಿಕ್ಕವನ ಬಾಯಲ್ಲಿ ದೊಡ್ಡ ದೊಡ್ಡ ಮಾತುಗಳು ಬಂತು. ಏನಂತಂದ್ರೆ ಕಾನ್ಸಂಟ್ರೇಷನ್, ಗುರಿ ಇಟ್ಕೊಳ್ಬೇಕು, ಕನಸು ಕಾಣ್ಬೇಕು, ಕನಸನ್ನ ನೆರವೇರಿಸ್ಕೊಳ್ಳೋದಿಕ್ಕೆ ನಾವು ಸತತವಾಗಿ ಅವಿರತವಾದಂತಹ ಪ್ರಯತ್ನ ಮಾಡಬೇಕು. ಜೊತೆಗೆ ಏಮನ್ನ ದಾಟೋ ತನಕ ಎಲ್ಲ ಆಕರ್ಷಣೆಗಳಿಂದ ದೂರ ನಿಂತು ನಮಗೆ ನಮ್ಮ ಗುರಿಯನ್ನ ತಲುಪೋದಿಕ್ಕೆ ಯಾವ ಕಾರ್ಯಗಳು ಬೇಕಾಗಿದ್ಯೋ ಅಷ್ಟು ಕಾರ್ಯದಲ್ಲಿ ಮಾತ್ರ ಮಗ್ನರಾಗ್ಬೇಕು ಅಂತ. ಸೊ ಇದೆಲ್ಲದಕ್ಕೂ ಸ್ಫೂರ್ತಿ ನಾಗೇಂದ್ರನ ಮಾತುಗಳಿಂದ ಆಗ್ಬೋದು, ಅಥವಾ ನಾಗೇಂದ್ರನಂತ ಹಲವಾರು ಯುವ ಜನರ ಮಾತುಗಳಿಂದ ಆಗ್ಬೋದು. ಇಂತಹ ಹಲವಾರು ವಿಶೇಷವಾದಂತಹ ವಿಷಯಗಳ ಸ್ಫೂರ್ತಿ ಖಂಡಿತವಾಗ್ಲೂ ಯೋಗಾಸನ. ನಾಗೇಂದ್ರ, ನಮ್ಮ ವೀಕ್ಷಕರಿಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಏನು ಅಂತಂದ್ರೆ ಬರೀ ಪದಗಳಲ್ಲಿ ಯೋಗ ವರ್ಣನೆ ಮಾಡಿದ್ರೆ ಸಾಕಾಗೋದಿಲ್ಲ, ಯೋಗಾಸನವನ್ನ ನಿಜವಾಗ್ಲೂ ಕಣ್ತುಂಬ್ಕೊಳ್ಬೇಕು ಅಂತ ಅನ್ಬಿಟ್ಟು ನಾನಂತೂ ಕಾಯ್ತಾ ಇದ್ದೀನಿ ಯೋಗಾಸನವನ್ನ ಕಣ್ತುಂಬ್ಕೊಳ್ಳೋದಿಕ್ಕೆ. ಆರ್ ಯು ರೆಡಿ? ಎಸ್ ಮ್ಯಾಮ್. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ದ ಪವರ್ಫುಲ್ ಯೋಗಾಸನಾಸ್ ಫ್ರಮ್ ನಾಗೇಂದ್ರ. ಚಿತ್ರಣ ಆಗಿತ್ತು. ಮಾಹಿತಿ ನಿಮ್ಗೆಲ್ರಿಗೂ ತಲುಪಿದೆ ಅಂತ ಭಾವಿಸ್ತೀನಿ. ಜೊತೆಗೆ ಮಾಹಿತಿ ತಲುಪೋದ್ರ ಜೊತೆಗೆ ಯೋಗಾಸನದ ವಿವಿಧ ಭಂಗಿಗಳು, ಯೋಗಾಸನದ ವಿವಿಧ ಆಸನಗಳಿಂದ ನಿಮ್ಮ ಕಣ್ಮನ ತುಂಬಿದೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿದೆ.
ಇದೆಲ್ಲದರ ಜೊತೆಗೆ ನಮ್ಮಲ್ಲಿ ಒಂದು ಸಣ್ಣ ಜ್ಞಾನೋದಯನೂ ಸಹ ಆಗಬೇಕು. ನಾವು ನಮಗಾಗಿ ಎಷ್ಟು ಸಮಯವನ್ನ ಮೀಸಲಿಡ್ತೀವಿ ಅನ್ನೋದು, ನಮಗಾಗಿ, ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಮಾನಸಿಕ ದೃಢತೆ ಹಾಗೂ ದೈಹಿಕ ದೃಢತೆಗಾಗಿ ಎಷ್ಟು ಸಮಯವನ್ನ ಮೀಸಲಿಡ್ತೀವಿ ಅನ್ನೋದು ಬಹಳ ಮುಖ್ಯ. ಈ ಜ್ಞಾನೋದಯ ಅಥವಾ ಈ ಎಚ್ಚರಿಕೆ, ಈ ಮುನ್ನೆಚ್ಚರಿಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಿಂದ ಖಂಡಿತವಾಗ್ಲೂ ಮಗದೊಮ್ಮೆ ಪ್ರಾರಂಭವಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅನಂತ ಕೋಟಿ ಧನ್ಯವಾದಗಳೊಂದಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು.